ಎಲ್ರಿಗೂ ನಮಸ್ಕಾರ. ಪ್ರೇಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತು ತುಂಬ ಜನಕ್ಕೆ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ನಾನು ಕಮೆಂಟ್ ಸೆಕ್ಷನ್ನಲ್ಲಿ ನೋಡ್ತಾ ಇರ್ತೀನಿ, GPSTR ಸಿಲೆಬಸ್ ಹೇಳಿ, ಹಾಗೆಯೇ GPSTR ಎಕ್ಸಾಮ್ ತೊಗೊಳ್ಬೇಕು ಬರಿಬೇಕು ಅಂತಂದರೆ ನಮ್ಮದು ಕ್ವಾಲಿಫಿಕೇಷನ್ ಏನಿರಬೇಕು, TET ಪೇಪರ್ 1 ಆಗಿರಬೇಕಾ ಅಥವಾ ಪೇಪರ್ 2 ಆಗಿರಬೇಕಾ, ನಾನು BCom DEd ಮಾಡಿದ್ದೀನಿ, ನಾನು GPSTR ಎಕ್ಸಾಮ್ ಬರಿಬೋದಾ? ಸೊ ಈ ಥರ ಸುಮಾರಷ್ಟು ಕ್ವೆಶನ್ಸ್ ನೀವು ಕೇಳ್ತಾ ಇದ್ದೀರಿ. ಹಾಗಾಗಿ ನಾನು ಈ ವಿಡಿಯೋದ ಮುಖಾಂತರ ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ. ಸೊ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. GPSTR ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಈ ಒಂದು ಪರೀಕ್ಷೆಯ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಈ ವಿಡಿಯೋ ಒಳಗೊಂಡಿರುತ್ತೆ. ಸೊ ಯಾರು ಎಕ್ಸಾಮ್ ಬರಿಬೋದು, ಎಷ್ಟು ಪೇಪರ್ಸ್ ಇರುತ್ತೆ ಎಲ್ಲವನ್ನು ಕೂಡ ನಾನು, ಹಾಗೆ ಸಿಲೆಬಸ್ ಏನಿರುತ್ತೆ ಎಲ್ಲವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಬಂದಾಗ GPSTR ಇಲ್ಲಿ ನಮಗೆ 3 ಪೇಪರ್ಸ್ ಇರುತ್ತೆ. 3 ಪೇಪರ್ಸ್. ಪೇಪರ್ 1 ಯಾರು ಬರೀಬೇಕು, ಪೇಪರ್ 2 ಯಾರು ಬರೀಬೇಕು, ಆ್ಯಂಡ್ ಪೇಪರ್ 3 ಯಾರ್ಯಾರು ಬರೀಬೇಕು, ಏನೇನು ಸಬ್ಜೆಕ್ಟ್ಸ್ ಇರುತ್ತೆ ಅನ್ನೋದು ಒಂದು ಗೊಂದಲ ಇರುತ್ತೆ. ಸೊ ಪೇಪರ್ 1 ಬಂದುಬಿಟ್ಟು ಇದು ಕಂಪ್ಲೀಟಾಗಿ ನಮಗೆ 150 ಮಾರ್ಕ್ಸ್ಗೆ ಇರೋವಂಥದ್ದು, ಆಯಿತಾ. 150 ಮಾರ್ಕ್ಸ್ಗೆ MCQ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಬಹು ಆಯ್ಕೆಯ ಪ್ರಶ್ನೋತ್ತರಗಳಿರುತ್ತೆ. ಅಂದರೆ ಒಂದು ಪ್ರಶ್ನೆ ಇರುತ್ತೆ, ಆ ಪ್ರಶ್ನೆಗೆ ನಿಮಗೆ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಸರಿಯಾದ ಉತ್ತರ ಯಾವುದು ಅಂತ ನೀವು ಆರಿಸಿ ಅದನ್ನು ಟಿಕ್ ಮಾಡಬೇಕಾಗಿರುತ್ತೆ. ಸೊ ಅದನ್ನು ಮಲ್ಟಿಪಲ್ ಚಾಯ್ಸ್ MCQ ಪ್ರಶ್ನೋತ್ತರಗಳು ಅಂತ ಹೇಳಿ ಕರಿತೀವಿ. ಸೊ ಪೇಪರ್ 1 ಬಂದು MCQ ಇರುತ್ತೆ. ಎಷ್ಟು ಮಾರ್ಕ್ಸಿಗೆ ಇರುತ್ತೆ? 150 ಮಾರ್ಕ್ಸಿಗೆ 150 ಅಂಕಗಳು ಇರುತ್ತೆ, ಆಯಿತಾ. ಸೊ ಇದಕ್ಕೆ ನಿಮಗೆ ಟೈಮ್ ಎಷ್ಟಿರುತ್ತೆ? 2.5 hours ಇರುತ್ತೆ, ಅಂದರೆ 2.5 ಗಂಟೆಗಳ ಕಾಲ ಇರುತ್ತೆ. ಸೊ ಪೇಪರ್ 1 ಯಾರು ಬರೀಬಹುದು, ಯಾರು ಬರಿಬೇಕು, ನೀವು ಏನು ಸೈನ್ಸ್ ತೊಗೊಂಡಿರಲಿ ಅಥವಾ ಮ್ಯಾಥ್ಸ್ ತೊಗೊಂಡಿರಲಿ, ಕನ್ನಡ ಟೀಚರ್ಸ್ ಆಗಿರಲಿ, ಇಂಗ್ಲೀಷ್ ಟೀಚರ್ಸ್ ಆಗಿರಲಿ, ಸೋಷಿಯಲ್ ಸೈನ್ಸ್, ಎಲ್ಲರಿಗೂ ಕೂಡ ಒಂದೇ ಪೇಪರ್ ಇರುತ್ತೆ. ಸೊ ಎಲ್ಲ ಸಬ್ಜೆಕ್ಟ್ನ ಟೀಚರ್ಸ್ಗಳು ಕೂಡ ಅಟೆಂಡ್ ಮಾಡಲೇಬೇಕಾದಂತಹ ಒಂದು ಪೇಪರ್ ಆಗಿರುತ್ತೆ ಪೇಪರ್ 1. ಸೊ ಕಾಮನ್ ಏನು ಪೇಪರ್ ಆಗಿರುತ್ತೆ ಇದು, ಓಕೆನಾ. ಸೊ 150 ಮಾರ್ಕ್ಸಿಗಿರುತ್ತೆ. ಇದರಲ್ಲಿ ಯಾವುದೇ ರೀತಿ ಥಿಯರೀಸ್ ಇರೋದಿಲ್ಲ, ಎಲ್ಲವೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆಗಿರುತ್ತೆ. ಸೊ ಪೇಪರ್ 1 ಬಗ್ಗೆ ನಿಮಗೆ ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಪೇಪರ್ 1 ಏನೇನು ವಿಷಯಗಳನ್ನು ಓದ್ಕೊಳ್ಬೇಕು ಅದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ನು ಪೇಪರ್ 2 ಅಂತ ಬಂದಾಗ ನೀವು ನೋಡ್ತಾ ಇದ್ದೀರಿ, ಪೇಪರ್ 2 ಕೂಡ ಎಷ್ಟು ಮಾರ್ಕ್ಸಿಗಿರುತ್ತೆ? 150 ಮಾರ್ಕ್ಸಿಗೆ ಇರೋವಂಥದ್ದು. ಸೊ ಈ 150 ಮಾರ್ಕ್ಸಲ್ಲಿ ಎಲ್ಲವನ್ನೂ ಕೂಡ ನೀವು MCQ ಅಂತಲೇ ಭಾವಿಸ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ಇಲ್ಲಿ ಈ 150 ಮಾರ್ಕ್ಸನ್ನು 50 ಮಾರ್ಕ್ಸು ಡಿಸ್ಕ್ರಿಪ್ಟಿವ್ ಇರುತ್ತೆ, ಪ್ಲಸ್ 100 ಮಾರ್ಕ್ಸ್ ಬಂದು ನಿಮಗೆ ಏನು MCQ ಇರುತ್ತೆ. ಡಿಸ್ಕ್ರಿಪ್ಟಿವ್ ಅಂತ ಹೇಳಿದ್ರೆ ಥಿಯರಿ ಇರುತ್ತೆ, ಥಿಯರಿ ಬರೀಬೇಕಾಗತ್ತೆ. ಸೊ ಪೇಪರ್ 2 ಬಂದುಬಿಟ್ಟು ನಿಮಗೆ ಸಮಾಜ ವಿಜ್ಞಾನ ಟೀಚರ್ಸ್ ಆಗಿದ್ರೆ ನಿಮಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ 50 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೋತ್ತರಗಳಾಗಿರುತ್ತೆ. ಇನ್ನು ಉಳಿದಂತಹ ಪ್ರಶ್ನೋತ್ತರಗಳು ಥಿಯರಿ ಇರುತ್ತೆ. 3-4 ವಾಕ್ಯಗಳಲ್ಲಿ ಉತ್ತರಿಸಿ, 2-3 ವಾಕ್ಯಗಳಲ್ಲಿ ಉತ್ತರಿಸಿ, ಹಾಗೆ 2ನೇ ಮಹಾಯುದ್ಧದ ಪರಿಣಾಮವನ್ನು ವಿವರಿಸಿ, ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು ಏನಾಯಿತು, ಹಾಗೆಯೇ ಇಮ್ಮಡಿ ಪುಲಕೇಶಿಯ ಸಾಧನೆಗಳನ್ನು ವಿವರಿಸಿ. ಸೊ ಈ ಥರ ಪ್ರಶ್ನೆಗಳಿರುತ್ತೆ. 2-3 ವಾಕ್ಯದಲ್ಲಿ ಉತ್ತರಿಸಿ, ಹಾಗೆಯೇ 4-5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಥಿಯರಿ ಇರುತ್ತೆ. ಸೊ ಇದಕ್ಕೆ ನಿಮಗೆ ಎಷ್ಟು ಅವರ್ಸ್ ಟೈಮ್ ಇರುತ್ತೆ? 3 ಗಂಟೆಗಳ ಕಾಲ ಸಮಯ ಇರುತ್ತೆ. ಸೊ ಅದೇ ಥರ ಸಮಾಜ ವಿಜ್ಞಾನ ಅಂತ ನಾನು ಎಕ್ಸಾಂಪಲ್ ಕೊಟ್ಟೆ, ಬಟ್ ಅದೇ ಥರ ಸೈನ್ಸ್ ಅವ್ರಿಗೂ ಕೂಡ ಇರುತ್ತೆ, ಮ್ಯಾಥ್ಸ್ ಅವ್ರಿಗೂ ಕೂಡ ಇರುತ್ತೆ. ಸೇಮ್ 150 ಮಾರ್ಕ್ಸ್ಗೆ ನಿಮಗೆ 50 MCQ ಪ್ಲಸ್ ಡಿಸ್ಕ್ರಿಪ್ಟಿವ್ 2 ಕೂಡ ಇರುತ್ತೆ, ಅರ್ಥ ಆಯ್ತಾ. ಸೊ ಇನ್ನು ಪೇಪರ್ 3 ಬಂದು ಕಂಪ್ಲೀಟಾಗಿ 100 ಮಾರ್ಕ್ಸ್ಗೆ ಇರುತ್ತೆ. ಇದು ಏನು ಸಂಪೂರ್ಣವಾಗಿ ಡಿಸ್ಕ್ರಿಪ್ಟಿವ್ ಪೇಪರ್ ಆಗಿರುತ್ತೆ, ಅಂದರೆ ಥಿಯರಿ ಬರೀಬೇಕಾಗಿರುತ್ತೆ. ಸೊ ಪೇಪರ್ 3ನ ಹಾಗಾದರೆ ಯಾರ್ಯಾರು ಬರೀಬೇಕು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಇದಕ್ಕೂ ಕೂಡ ನಿಮಗೆ 2 ಗಂಟೆಗಳ ಕಾಲ ಟೈಮ್ ಇರುತ್ತೆ. ಸೊ GPSTR ಪರೀಕ್ಷೆನಲ್ಲಿ ಎಷ್ಟು ಪೇಪರ್ಸ್ ಇರುತ್ತೆ ಅನ್ನೋದು ಗೊತ್ತಾಯಿತು. ಪೇಪರ್ 1 ಬಂದು ಎಲ್ರಿಗೂ ಕಾಮನ್ ಆಗಿರುತ್ತೆ, 150 ಮಾರ್ಕ್ಸಿಗಿರುತ್ತೆ. ಪೇಪರ್ 2 ಬಂದು 150 ಮಾರ್ಕ್ಸಿಗಿರುತ್ತೆ, MCQ ಪ್ಲಸ್ ಡಿಸ್ಕ್ರಿಪ್ಟಿವ್, ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಮತ್ತು ಥಿಯರಿ ಟೈಪ್ ಪ್ರಶ್ನೆಗಳನ್ನ ಕೂಡ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಇನ್ನು ಪೇಪರ್ 3 ಬಂದು ಡಿಸ್ಕ್ರಿಪ್ಟಿವ್ ಟೈಪ್ ಇರುತ್ತೆ. ಇದು 100 ಮಾರ್ಕ್ಸಿಗಿರುತ್ತೆ. ಇದರಲ್ಲಿ ಯಾವುದೇ ರೀತಿ MCQ ಇರೋದಿಲ್ಲ, ಬಹು ಆಯ್ಕೆ ಪ್ರಶ್ನೋತ್ತರಗಳು ಇರೋದಿಲ್ಲ, ಟಿಕ್ಕಿಂಗ್ ಇರಲ್ಲ. ಕಂಪ್ಲೀಟಾಗಿ ನೀವು PDO ಪರೀಕ್ಷೆನಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಅಟೆಂಡ್ ಮಾಡಿರೋರಿಗೆ ಗೊತ್ತಿರುತ್ತೆ. ಸೊ ಅದೇ ಮೆಥಡಲ್ಲಿ ಇರುತ್ತೆ ಇದು ಕೂಡ. ಹಾಗಾಗಿ ಪೇಪರ್ಗಳು ಯಾವ್ಯಾವುದು ಅಂತ ಇವಾಗ ಗೊತ್ತಾಗಿದೆ ಅಲ್ವಾ. ಸೊ ನೆಕ್ಸ್ಟು ನಾವಿಲ್ಲಿ ನೋಡ್ತಾ ಹೋಗೋದಿದ್ರೆ ಪೇಪರ್ 1 150 ಮಾರ್ಕ್ಸ್ಗೆ ಅಂತ ಹೇಳ್ದಲ್ಲ ಪೇಪರ್ 1.
ಸೊ ಇದು ಎಲ್ಲರೂ ಕೂಡ ಅಟೆಂಡ್ ಮಾಡಲೇಬೇಕಾಗಿರೋ ಪೇಪರು. ಸೊ ಇಲ್ಲಿ ಏನೇನಿರುತ್ತೆ ಹಾಗಾದರೆ, ಯಾವ್ಯಾವುದನ್ನು ನಾವು ಓದ್ಕೋಬೇಕು, ಯಾವುದ್ರ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಹಾಗಾದರೆ, ಸಾಮಾನ್ಯ ಕನ್ನಡ. ಸಾಮಾನ್ಯ ಕನ್ನಡ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಗ್ರಾಮರ್ಗಳು ಬರ್ತವೆ. ಏನು ಸಂಧಿಗಳಾಗಿರ್ಬೋದು, ಸಮಾಸಗಳಾಗಿರ್ಬೋದು, ಜೋಡು ನುಡಿ ಆಗಿರ್ಬೋದು, ಅದರ ಜೊತೆಗೆ ಕ್ರಿಯಾಪದಗಳಾಗಿರ್ಬೋದು, ಕರ್ಮಪದಗಳು, ನಾಮಪದ, ಸರ್ವನಾಮ, ಎಲ್ಲನೂ ಕಂಪ್ಲೀಟಾಗಿ ಛಂದಸ್ ಆಗಿರ್ಬೋದು, ಅಲಂಕಾರಗಳು ಎಲ್ಲನೂ ಕೂಡ ಇರುತ್ತೆ. 25 ಮಾರ್ಕ್ಸಿಗೆ ಇರೋವಂಥದ್ದು. ಸೊ 25 ಮಾರ್ಕ್ಸ್ಗೆ ಅವರು ಹೇಗೆ ಬೇಕಾದರೂ ಕೇಳ್ಬೋದು. ಹಳೆಗನ್ನಡ ವಿಭಕ್ತಿ ಪ್ರತಿ ಏನಾದರೂ ಕೇಳ್ಬೋದು, ಹೊಸಗನ್ನಡ ವಿಭಕ್ತಿ ಪ್ರತಿ ಏನಾದರೂ ಕೇಳ್ಬೋದು, ಕಾರಕಗಳನ್ನಾದರೂ ಕೇಳ್ಬೋದು. ಸೊ ಅವ್ರು ಹೇಗೆ ಕೇಳಿದ್ರು ಕೂಡ ನಾವು ಬರೆಯೋ ಥರ ನಾವು ಕನ್ನಡ ವ್ಯಾಕರಣದ ಬಗ್ಗೆ ನಾವು ತಯಾರಾಗಿ ಹೋಗಿರಬೇಕಾಗತ್ತೆ. ಸೊ ಹಾಗಾಗಿ ಕನ್ನಡ ವ್ಯಾಕರಣದ ಬಗ್ಗೆ ನೀವು ಗಮನ ಕೊಡಬೇಕಾಗತ್ತೆ. ಅದು 25 ಮಾರ್ಕ್ಸಿಗೆ ಇರೋವಂಥದ್ದು. ಸೊ ಇದು ಪೇಪರ್ 1ನಲ್ಲಿ ಪೇಪರ್ 1ರ ಬಗ್ಗೆ ನಾನು ಹೇಳ್ತಾ ಇರೋವಂಥದ್ದು. ಇನ್ನು ಸಾಮಾನ್ಯ ಇಂಗ್ಲೀಷ್ ಅದು ಕೂಡ 25 ಮಾರ್ಕ್ಸ್ಗೆ ಇರುತ್ತೆ. ಇದು ಕೂಡ ಟಿಕ್ಕಿಂಗೇ ಇರುತ್ತೆ. ಸೊ ಇಲ್ಲಿ ಕೂಡ ಗ್ರಾಮರ್ ಆಗಿರ್ಬೋದು, ಅಥವಾ ಕೆಲವೊಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಾಗಿರ್ಬೋದು, ಅಥವಾ ಬುಕ್ಸ್ ಮತ್ತು ಆಥರ್ಗಳ ಬಗ್ಗೆ ಆಗಿರ್ಬೋದು. ಸೊ ಈ ಥರ ಕೇಳ್ತಾರೆ. ಇನ್ನು ನೆಕ್ಸ್ಟು ಸಾಮಾನ್ಯ ಜ್ಞಾನ. ಸೊ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್ ಎಷ್ಟು ಮಾರ್ಕ್ಸಿಗಿದೆ ಅಂತ ಹೇಳಿದ್ರೆ ಇದು 25 ಮಾರ್ಕ್ಸ್ಗೆ ಇರೋವಂಥದ್ದು. ಸೊ ಇಲ್ಲಿ ನಿಮಗೆ ಏನೇನು ಕೇಳ್ತಾರೆ, ಸಾಮಾನ್ಯ ಜ್ಞಾನದಲ್ಲಿ ಲಿಟ್ರೇಚರ್ ಬಗ್ಗೆ ಕೇಳ್ತಾರೆ, ಸಾಹಿತ್ಯದ ಬಗ್ಗೆ ಕೇಳ್ತಾರೆ. ಯಾವ ಕವಿಗಳು ಯಾವ ಗ್ರಂಥವನ್ನು, ಯಾವ ಕೃತಿಯನ್ನು ರಚನೆ ಮಾಡಿದ್ರು, ಅವ್ರಿಗೆ ಯಾವ ಪ್ರಶಸ್ತಿ ಸಿಕ್ತು, ಎಷ್ಟರಲ್ಲೇ ಜನಿಸಿದ್ರು, ಎಲ್ಲಿ ಜನಿಸಿದ್ರು. ಸೊ ಹೀಗೆ ಸಾಹಿತ್ಯದ ಬಗ್ಗೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನು ಇತಿಹಾಸ, ಪ್ರಚಲಿತ ವಿದ್ಯಮಾನ, ಕರೆಂಟ್ ಅಫೇರ್ಸ್ಗಳ ಬಗ್ಗೆ, ಸೈನ್ಸ್ ಬಗ್ಗೆ, ಹಾಗೆ ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಮೆಂಟಲ್ ಎಬಿಲಿಟಿ. ಸೊ ಮೆಂಟಲ್ ಎಬಿಲಿಟಿ ಅಂತ ಬಂದಾಗ 10ನೇ ತರಗತಿಯ ತನಕ ಇರತಕ್ಕಂತಹ ಕೆಲವೊಂದಷ್ಟು ಸಣ್ಣ ಪುಟ್ಟ ಮೆಂಟಲ್ ಎಬಿಲಿಟಿಗಳನ್ನ ನೀವು ನೋಡ್ಕೋಬೇಕಾಗತ್ತೆ, ಅದರ ಬಗ್ಗೆ ಕೇಳ್ತಾರೆ. ಸೊ ಸಾಮಾನ್ಯ ಜ್ಞಾನ GK ಅಂತ ಬಂದಾಗ ನಿಮಗೆ ಇಷ್ಟು ನೀವು ಕವರ್ ಮಾಡ್ಕೋಬೇಕಾಗತ್ತೆ. ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸ್ ಮತ್ತು ಲಿಟ್ರೇಚರ್, ಇಷ್ಟು. ಆ್ಯಂಡ್ ನೆಕ್ಸ್ಟು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅಂತ ಬಂದಾಗ ನಿಮಗೆ 15 ಮಾರ್ಕ್ಸಿಗೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಹಾಗೆಯೇ ಕಂಪ್ಯೂಟರ್ ಸಾಕ್ಷರತೆ 10 ಮಾರ್ಕ್ಸ್, ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ. ಸೊ ತುಂಬ ಜನ ವಿಲೇಜ್ ಅಕೌಂಟೆಂಟ್, PDO ಬರ್ದಿರೋರಿಗೆ ಗೊತ್ತಿರುತ್ತೆ ಯಾವ ಥರ ಕಂಪ್ಯೂಟರ್ ಬಗ್ಗೆ ಕೇಳ್ತಾರೆ ಅಂತ. ಸೊ ಇತ್ತೀಚಿನ ದಿನಗಳಲ್ಲಿ ಈಸಿ ಅಂತ ಅಂದ್ಕೊಂಡ್ರೂ ಕೂಡ ಅದು ಬಹಳಷ್ಟು ಕಠಿಣತೆಯನ್ನು ಹೊಂದಿರುತ್ತೆ. ಸೊ ಹಾಗಾಗಿ ಕಂಪ್ಯೂಟರ್ ಬಗ್ಗೆ ಸ್ವಲ್ಪ ಡೆಪ್ತಾಗಿ ತಿಳ್ಕೊಳ್ಳೋದು ಒಳ್ಳೆಯದು. ಸೊ ಕಂಪ್ಯೂಟರ್ ಬಗ್ಗೆನೂ ಕೂಡ ನನ್ನ ಚಾನಲಲ್ಲಿ ಬಹಳಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ಸೊ ಅದರದ್ದೇ ಸಪ್ರೇಟಾಗಿ ಪ್ಲೇಲಿಸ್ಟ್ ಕೂಡ ಮಾಡಿದ್ದೀನಿ, ನೀವು ಬಹಳ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಡಿಯೋಸ್ಗಳನ್ನು. ಸೊ ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನ. ಸೊ ಇದು ಮಸ್ಟ್ ಆ್ಯಂಡ್ ಶುಡ್, ಕಂಪಲ್ಸರಿ. ನೀವು ಟೀಚರ್ ಆಗಬೇಕು ಅಂತಂದರೆ ನೀವು ಇದನ್ನು ತಿಳ್ಕೊಂಡಿರಲೇಬೇಕು. ಸೈಕಾಲಜಿಯ ಬಗ್ಗೆ ಅಲ್ಲಿ 50 ಮಾರ್ಕ್ಸ್ ಇರುತ್ತೆ ಸೈಕಾಲಜಿ ಬಗ್ಗೆ. ಸೊ ಇದರ ಬಗ್ಗೆಯೂ ಕೂಡ ಒಂದಷ್ಟು ವೀಡಿಯೋಸ್ಗಳನ್ನ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಕೊಬೋದು. ಹಾಗೆ ಎಕ್ಸಾಮ್ ನೋಟಿಫಿಕೇಷನ್ ಆಗಿದ ತಕ್ಷಣ ನಾನು ಸಿಲೆಬಸ್ ವೈಸ್ ಮಾಡೋದಕ್ಕೆ ಶುರು ಮಾಡ್ತೀನಿ, ಅವಾಗಿನ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಟೋಟಲ್ ಆಗಿ ಎಷ್ಟಾಯಿತು, 150 ಮಾರ್ಕ್ಸ್ಗೆ ಜನರಲ್ ನಾಲೆಡ್ಜ್ ಅಂದರೆ ಪೇಪರ್ 1. ಸೊ ಪೇಪರ್ 1 ಬಗ್ಗೆ ನಿಮಗೆ ಗೊತ್ತಾಯಿತು ಎಷ್ಟು ಮಾರ್ಕ್ಸ್ಗಿದೆ, ಹಾಗೆ ಏನೆಲ್ಲ ಸಬ್ಜೆಕ್ಟ್ಸ್ಗಳನ್ನ ಕವರ್ ಮಾಡಬೇಕಾಗತ್ತೆ ಅನ್ನೋದು. ಇನ್ನು ನೆಕ್ಸ್ಟು ನೋಡೋದಾದ್ರೆ ಪೇಪರ್ 2. ಸೊ ಪೇಪರ್ 2 ಅಂತ ಬಂದಾಗ ನಾನು ಏನು ಹೇಳಿದೆ, MCQ ಪ್ಲಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ ಅಂತ. ಅಂದರೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳ ಜೊತೆಗೆ ನಾವು 2-3 ವಾಕ್ಯಗಳಲ್ಲಿ ಉತ್ತರಿಸಿ ಕೇಳ್ತಾರೆ, ಹಾಗೆಯೇ 4-5 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ. ಸೊ 4 ಮಾರ್ಕ್ಸ್ಗೆ, 5 ಮಾರ್ಕ್ಸ್ಗೆ. ಸೊ ಈ ಥರದ್ದೆಲ್ಲ ಇರುತ್ತೆ. ಸೊ ಈ ಪೇಪರ್ 2 ಬಗ್ಗೆ ನಾವು ನೋಡ್ತಾ ಹೋಗೋದಿದ್ರೆ ಇಲ್ಲಿ 150 ಮಾರ್ಕ್ಸನ್ನು ಹೇಗೆ ಸ್ಪ್ಲಿಟ್ ಮಾಡಿದ್ದಾರೆ ಅಂತಂದರೆ 50 ಮಾರ್ಕ್ಸ್ ಬಂದು ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ. ಸೊ ಆ 50 ಪ್ರಶ್ನೆಗಳಿಗೆ ಒಂದೊಂದು ಮಾರ್ಕ್ಸಿನ ಹಾಗೆ 50 ಮಾರ್ಕ್ಸ್ ಇರುತ್ತೆ. ಓಕೆನಾ? ಸೊ MCQ ಪ್ರಶ್ನೆಗಳಿರುತ್ತೆ. ಇನ್ನು 20 ಪ್ರಶ್ನೆಗಳು ಬಂದು 3 ಅಂಕದ ಪ್ರಶ್ನೆಗಳು, 3 ಮಾರ್ಕ್ಸಿಗೆ ಥಿಯರಿ ಇರುತ್ತೆ. ನೀವು ಅಂದರೆ ನಾನು ಆವಾಗಲೇ ಹೇಳ್ದಂಗೆ 2ನೇ ಮಹಾಯುದ್ಧದ ಪರಿಣಾಮಗಳು ಏನಾಯಿತು, ಹಾಗೆ ಸಮಾಜ ಸುಧಾರಕರ ಬಗ್ಗೆ ಬರೀರಿ, ಶಂಕರಾಚಾರ್ಯರ ಜೀವನವನ್ನು ವಿವರಿಸಿ ಅಂತ ಕೇಳ್ತಾರೆ. ಅದರ ಜೊತೆಗೆ ಕರ್ನಾಟಕ ಯುದ್ಧಗಳ ಬಗ್ಗೆ ವಿವರಿಸಿ ಅಂತ ಕೇಳ್ತಾರೆ, ಆಂಗ್ಲೋ ಮೈಸೂರು ಕದನಗಳ ಬಗ್ಗೆ ವಿವರಿಸಿ ಅಂತ ಕೇಳ್ತಾರೆ. ಸೊ ಈ ರೀತಿ 3 ಮಾರ್ಕ್ಸ್ನ ಪ್ರಶ್ನೆಗಳು ಕೇಳ್ಬೋದು. 20 ಪ್ರಶ್ನೆಗಳಿಗೆ ಇರುತ್ತೆ, 3 ಅಂಕದ ಪ್ರಶ್ನೆಗಳು. ಹಾಗೆ 10 ಪ್ರಶ್ನೆಗಳು ಬಂದು 4 ಅಂಕದ ಬರಹ ಪ್ರಶ್ನೆಗಳಿರುತ್ತೆ, ಅದು ಕೂಡ 4 ಮಾರ್ಕ್ಸ್ಗೆ ಇರುತ್ತೆ. ಸೊ ಎಷ್ಟಾಯ್ತು ಹಾಗಾದ್ರೆ, ಸೊ 50 + 60 + 40 ಎಷ್ಟಾಯ್ತು, ಟೋಟಲ್ ಆಗಿ 150 ಮಾರ್ಕ್ಸ್ ಆಯಿತು. ಸೊ ಪೇಪರ್ 2 ಬಂದು 150 ಮಾರ್ಕ್ಸಿಗೆ ಇರುತ್ತೆ. ಓಕೆನಾ? ಸೊ ಯಾವ ರೀತಿ ಸ್ಪ್ಲಿಟ್ ಮಾಡ್ತಾರೆ ಅಂತಲೂ ಗೊತ್ತಾಯಿತು. 50 ಮಾರ್ಕ್ಸ್ ಬಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟಿಕಿಂಗ್ ಇರುತ್ತೆ. ಇನ್ನು 20 ಪ್ರಶ್ನೆಗಳು ಬಂದು 3 ಅಂಕದ ಪ್ರಶ್ನೆಗಳು, 10 ಪ್ರಶ್ನೆಗಳು ಬಂದು 4 ಅಂಕದ ಪ್ರಶ್ನೆಗಳು. ಸೊ 150 ಮಾರ್ಕ್ಸ್ಗೆ ಆಯಿತು. ಇನ್ನು ಮುಂದುವರೆದ ಹಾಗೆ ಪೇಪರ್
3. ಸೊ ಪೇಪರ್ 3 ಯಾರೆಲ್ಲ ಬರಿಬೇಕು ಅಂತಲೂ ಕೂಡ ನಾನು ಹೇಳ್ತೀನಿ. ಎಲ್ಲ ಸಬ್ಜೆಕ್ಟ್ನ ಟೀಚರ್ಸು ಪೇಪರ್ 3ನ ಬರೆಯೋ ಹಾಗಿಲ್ಲ. ಯಾರ್ಯಾರು ಬರಿಬೋದು ಹಾಗಾದರೆ ಅನ್ನೋದನ್ನ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಬಂದು 100 ಅಂಕಗಳಿಗೆ 50 ಅಂಕಗಳನ್ನ ನೀವು ತಗೊಳ್ಬೇಕಾಗುತ್ತೆ. ಇಲ್ಲಿ 100 ಮಾರ್ಕ್ಸ್ಗೆ ಇರೋವಂಥದ್ದು ಇದು ಕಂಪ್ಲೀಟ್ ಆಗಿ ಥಿಯರಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಟಾಪಿಕ್ನ ಕೊಟ್ಟು ಅದರ ಬಗ್ಗೆ ಪ್ರಬಂಧ ಬರೀರಿ ಅಂತ ಕೇಳ್ಬೋದು, ಗಾದೆ ಮಾತನ್ನ ಕೊಡ್ಬೋದು. ಇದು ಬಂದು ಕನ್ನಡ ಭಾಷಾ ಸಾಮರ್ಥ್ಯ ಅಂತ ಹೇಳಿ. ಸೊ ನೀವು ಹೇಗೆ PDO ಪರೀಕ್ಷೆನಲ್ಲಿ KPSC ಅವರು ಮಾಡುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆನ ಅಟೆಂಡ್ ಮಾಡಿರ್ತೀರ, ಅವರಿಗೆ ಗೊತ್ತಿರುತ್ತೆ ಹೇಗೆ ಭಾಷಾ ಸಾಮರ್ಥ್ಯ ಪರೀಕ್ಷೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಪೇಪರ್ 3 ಬಂದು ಕನ್ನಡ ಭಾಷೆಯದಾಗಿರುತ್ತೆ. ಸೊ ಈ ಪೇಪರ್ನ ಯಾರ್ಯಾರು ಬರಿಬೋದು ಹಾಗಾದ್ರೆ ಅಂತ ಹೇಳಿದ್ರೆ, ಸೋಷಿಯಲ್ ಸೈನ್ಸ್ ಟೀಚರ್ಸು, ಮ್ಯಾಥ್ಸ್ ಟೀಚರ್ಸು, ಸೈನ್ಸ್ ಟೀಚರ್ಸು ಬರಿಬೇಕಾಗುತ್ತೆ. ಕನ್ನಡ ಸಬ್ಜೆಕ್ಟ್ನ ಟೀಚ್ ಮಾಡ್ತಕ್ಕಂತಹ ಟೀಚರ್ಸ್ ಇವನ್ನ ಹೊರತುಪಡಿಸಿ ಉಳಿದಂತಹ ಎಲ್ಲ ಸಬ್ಜೆಕ್ಟ್ನ ಹ್ಯಾಂಡಲ್ ಮಾಡ್ತಕ್ಕಂತಹ ಟೀಚರ್ಸ್ ಏನ್ ಮಾಡಬೇಕಾಗುತ್ತೆ, GPSTR ಪರೀಕ್ಷೆ ಬರೆಯುವಂತಹ ಶಿಕ್ಷಕರು ಪೇಪರ್ 3 ಮಸ್ಟ್ ಅಂಡ್ ಶುಡ್ ಬರೀಲೇಬೇಕಾಗುತ್ತೆ. ಬಿಕಾಸ್ ಅವರಿಗೆ ಗೊತ್ತಾಗಬೇಕಲ್ಲ ನಿಮಗೆ ಕನ್ನಡ ಎಷ್ಟರ ಮಟ್ಟಿಗೆ ಬರುತ್ತೆ, ನೀವು ಕನ್ನಡದಲ್ಲಿ ಏನು ಸ್ಪಷ್ಟವಾಗಿದ್ದೀರಾ ಅನ್ನೋದು ಅವ್ರಿಗೆ ತಿಳ್ಕೊಬೇಕಾಗಿರುತ್ತಲ್ಲ. ಸೊ ಹಾಗಾಗಿ 100 ಮಾರ್ಕ್ಸ್ಗೆ ಪರೀಕ್ಷೆ ಇರುತ್ತೆ. ನೀವು ಅದರಲ್ಲಿ ಮಸ್ಟ್ ಅಂಡ್ ಶುಡ್ 50 ಮಾರ್ಕ್ಸ್ ತಗೊಳ್ಳೇಬೇಕಾಗುತ್ತೆ. ಇನ್ ಕೇಸ್ ನೀವು 49 ತಗೊಂಡ್ರು ಕೂಡ ನೀವು ಎಲಿಜಿಬಲ್ ಇರೋದಿಲ್ಲ. ಸೊ ಹಾಗಾಗಿ ಕನ್ನಡ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ, ಥಿಯರಿ ಇರುತ್ತೆ. ಸೊ ನೋಡಿಕೊಂಡು ಓದ್ಕೊಳ್ಬೇಕಾಗುತ್ತೆ. ಪ್ರಬಂಧ ಇರುತ್ತೆ, ಲೆಟರ್ ರೈಟಿಂಗ್ ಇರುತ್ತೆ. ಸೊ ಹಾಗೆ ಸಂಧಿಗಳ ಬಗ್ಗೆ ಕೇಳ್ತಾರೆ, ಪದಗಳ ಅರ್ಥ ಕೇಳ್ತಾರೆ, ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ ಕೇಳ್ತಾರೆ. ಇದೆಲ್ಲದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ. ಸೊ ಹಾಗಾದರೆ ಇಲ್ಲಿ ಈ ಒಂದು ಪರೀಕ್ಷೆನ ಬರೀಬೇಕು ಅಂತಂದರೆ, GPSTR ಬರೀಬೇಕಂತಂದರೆ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು, ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಹಾಗಾದರೆ ಅಂತ ಪ್ರಶ್ನೆ ಇರುತ್ತೆ ನಿಮಗೆ. ಸೊ ಡಿಗ್ರಿ ಆಗಿರಬೇಕು, BA BCom BSc ಡಿಗ್ರಿ ಆಗಿರಬೇಕು. ಅದರ ಜೊತೆಗೆ B.Ed ಅಥವಾ D.Ed ಆಗಿರಬೇಕು. ಓಕೆನಾ. ಆಮೇಲೆ TET ಬರೆದಿರ್ತಿರಲ್ಲ ನೀವು, TET ಪರೀಕ್ಷೆ. ಸೊ TET ಪರೀಕ್ಷೆಯ 2ನೇ ಪೇಪರ್ನ ನೀವು ಪಾಸ್ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಪೇಪರ್ 1 ಬಂದು PSTR ಪರೀಕ್ಷೆಗೆ, ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಪರೀಕ್ಷೆಗೆ. ಸೊ ಪೇಪರ್ 2 ಬಂದು GPSTR ಪರೀಕ್ಷೆನ ಬರೆಯುವವರು ಮಸ್ಟ್ ಅಂಡ್ ಶುಡ್ ಪೇಪರ್ 2 ನೀವು ಪಾಸ್ ಮಾಡ್ಕೊಂಡಿರಲೇಬೇಕಾಗತ್ತೆ. ಸೊ ಇದಿಷ್ಟು ಏನು GPSTR ಪರೀಕ್ಷೆ ಬರೀಲಿಕ್ಕೆ ಏನೆಲ್ಲ ಅರ್ಹತೆಗಳು ಇರಬೇಕು ಅಂತಕ್ಕಂಥದ್ದು. ಸೊ ಇವಾಗ GPSTR ಪರೀಕ್ಷೆಯ ಬಗ್ಗೆ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೊಳ್ತೀನಿ. ಸೊ ಹೇಗಿರುತ್ತೆ ಎಕ್ಸಾಮ್ ಪ್ಯಾಟ್ರನ್ನು, ಯಾವೆಲ್ಲ ಸಿಲೆಬಸ್ ಇರುತ್ತೆ, ಹಾಗೆಯೇ ಪೇಪರ್ 3 ಯಾರು ಬರೀಬೇಕಾಗುತ್ತೆ, ಕ್ವಾಲಿಫಿಕೇಶನ್ ಏನಿರುತ್ತೆ ಅನ್ನೋದು. ಸೊ ಇನ್ನು ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನಿಮ್ಮ ಡೌಟ್ಸ್ಗಳು ಏನೇ ಇದ್ರೂ ಕೂಡ ಅದಕ್ಕೆ ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.